ನಮಸ್ಕಾರ. ಚಿನ್ನದ ಬೆಲೆ ಯಾಕೆ ಇತ್ತೀಚೆಗೆ ಏರಿಳಿತ ಕಾಣ್ತಿದೆ? ಬನ್ನಿ, ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ. ಎಲ್ಲರ ಮನಸ್ಸಲ್ಲೂ ಇದೇ ಪ್ರಶ್ನೆ ಇದೆ. ಚಿನ್ನದ ಬೆಲೆ ಯಾಕೆ ಇಷ್ಟು ಅಸ್ಥಿರವಾಗಿದೆ? ಇದರ ಹಿಂದಿನ ಅಸಲಿ ಕತೆ ಏನು? ಉತ್ತರ ತುಂಬಾ ಸಿಂಪಲ್. ಇದು 7 ದೊಡ್ಡ ಆರ್ಥಿಕ ಶಕ್ತಿಗಳ ನಡುವೆ ನಡೀತಿರೋ ಒಂದು ಜಗ್ಗಾಟ ಅಷ್ಟೇ. ಒಂದ್ ಕಡೆ ಚಿನ್ನದ ಬೆಲೆ ಏರಿಸೋ ಶಕ್ತಿಗಳಿವೆ, ಇನ್ನೊಂದು ಕಡೆ ಅದನ್ನ ಕೆಳಗಿಳಿಯೋ ಶಕ್ತಿಗಳಿವೆ. ಸರಿ, ಮೊದಲನೇ ಫೈಟರ್ ಯಾರು ಗೊತ್ತಾ? ಅದುವೇ ಜಗತ್ತಿನಾದ್ಯಂತ ಇರೋ ಸೆಂಟ್ರಲ್ ಬ್ಯಾಂಕ್ಗಳು. ಈ ಬ್ಯಾಂಕ್ಗಳು ಚಿನ್ನ ಖರೀದಿಸಿದಾಗ ಸಹಜವಾಗೇ ಡಿಮ್ಯಾಂಡ್ ಜಾಸ್ತಿಯಾಗಿ ಬೆಲೆ ಕೂಡ ಏರುತ್ತೆ. ನೆನ್ಪಿಡಿ, ಇದು ಮಾರುಕಟ್ಟೆ ಮೇಲೆ ಲಾಂಗ್ ಟರ್ಮ್ ಪ್ರಭಾವ ಬೀರುವ ಒಂದು ದೊಡ್ಡ ಫ್ಯಾಕ್ಟರ್. ಈಗ ಎರಡನೇ ಫೈಟರ್, ಸದ್ಯಕ್ಕೆ ಇವರೇ ಈ ಫೈಟ್ ಗೆಲ್ತಿರೋದು, ಅದುವೇ ಅಮೆರಿಕದ ಸ್ಟ್ರಾಂಗ್ ಎಕಾನಮಿ. ಅಮೆರಿಕಾದಲ್ಲಿ ಬಡ್ಡಿದರ ಜಾಸ್ತಿ ಇದೆ, ಹಾಗಾಗಿ ಜನ ಚಿನ್ನಕ್ಕಿಂತ ಬಾಂಡ್, FD ಕಡೆ ಗಮನ ಹರಿಸ್ತಾರೆ. ಅಷ್ಟೇ ಅಲ್ಲ, ಅಧಿಕ ಬಡ್ಡಿ ದರಗಳಿಂದ ಇನ್ನೊಂದು ದೊಡ್ಡ ಪರಿಣಾಮ ಆಗುತ್ತೆ, ಅದುವೇ ಸ್ಟ್ರಾಂಗ್ US ಡಾಲರ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಚಿನ್ನದ ಬೆಲೆ ಅಂತಾರಾಷ್ಟ್ರೀಯವಾಗಿ US ಡಾಲರ್ನಲ್ಲೇ ನಿಗದಿಯಾಗೋದು. ಅಂದ್ರೆ ಡಾಲರ್ ಸ್ಟ್ರಾಂಗ್ ಆದ್ರೆ ಬೇರೆ ದೇಶಗಳಿಗೆ ಚಿನ್ನ ಕೊಳ್ಳೋದು ಇನ್ನಷ್ಟು ದುಬಾರಿಯಾಗುತ್ತೆ. ಡಾಲರ್ ಬಲಿಷ್ಠವಾದಾಗ ಚಿನ್ನದ ಮೇಲಿನ ಬೇಡಿಕೆ ಕಮ್ಮಿಯಾಗಿ ಬೆಲೆ ತನ್ನಿಂತಾನೇ ಕೆಳಗೆ ಬರುತ್ತೆ. ಸದ್ಯದ ಮಟ್ಟಿಗೆ ಸ್ಟ್ರಾಂಗ್ ಡಾಲರ್ನ ಒತ್ತಡ ಸೆಂಟ್ರಲ್ ಬ್ಯಾಂಕ್ಗಳ ಖರೀದಿಯ ಒತ್ತಡಕ್ಕಿಂತ ಜಾಸ್ತಿಯಾಗಿದೆ. ಸಿಂಪಲ್ ಲಾಜಿಕ್. ಸೆಂಟ್ರಲ್ ಬ್ಯಾಂಕ್ಗಳ ಖರೀದಿ ಬೆಲೆ ಏರಿಸುತ್ತೆ, ಸ್ಟ್ರಾಂಗ್ ಡಾಲರ್ ಬೆಲೆ ಇಳಿಸುತ್ತೆ. ಹಾಗಾದ್ರೆ ಈ ಫೈಟ್ನಲ್ಲಿ ಮುಂದೆ ಯಾರು ಗೆಲ್ಲಬಹುದು? ಇದರ ಉತ್ತರವೇ ಚಿನ್ನದ ಭವಿಷ್ಯವನ್ನ ನಿರ್ಧರಿಸುತ್ತೆ.